ಹಾಯ್ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹಾಸ್ಟ್ಲಿಗೆ ಬಾಯ್ ಎಂದು ಹೊಲ್ಟೆಗುರು. ಹೋದ ತಕ್ಷಣ ನಮ್ ಶಿಷ್ಯ ಸಿಕ್ಕ ಗೈಸ್. ಕಾಲೇಜಿಗೆ ಹೋಗಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಕಾಯ್ತಿದ್ವಿ ಗೈಸ್. ಫೈನಲಿ ಈಗ ಬಸ್ ಬಂತು. ಬಸ್ ಅಂತೂ ಫುಲ್ ರಶ್ ಇಂದ ಇಳಿದು ಈ ಕಾಲೇಜಿಗೆ ಹೊರಟ್ವಿ. ಬಸ್ ಇಳಿದ ತಕ್ಷಣ ಇವ್ರದೊಂದು ಜಗಳ ಗೈಸ್. ಇವ್ರ ಜಗಳ ಮುಗಿಸ್ಕೊಂಡ್ವಿ, ಕಾಲೇಜ್ ಒಳಗಡೆ ಹೊಂಟಿಗುರು. ಓದ್ಕೊಂಡ್ರು ಅಂತ ನಮ್ ಸರ್ ಹೇಳೋಗಿದ್ರೆ ಯುವಕ ನೋಡಿ ಗೈಸ್ ಆಟ ಆಡ್ತಾ ಕೂತ್ಕೊಂಡಿದೆ. ರಾತ್ರಿ 8 ಗಂಟೆಗೆ ಅಂತ ಬಿಸ್ಲು. ಹಾಗೆ ಇವ್ರ 3 ಜನ ಹೊರಗಡೆ ಬಂದಿದ್ರು ಗೈಸ್. ಅದಕ್ಕೆ ಇವ್ರಿಗೆ ಬಾಯ್ ಎಂದು ಹೊಲ್ಟೆಗುರು ಹಾಸ್ಟ್ಲಿಗೆ. ಬರೀ ಇಂತದೆಯ ಗೈಸ್ ಹಾಗೆ ಹಾಸ್ಟ್ಲಿಗೆ ಬಂದು ನಂದೆರಡು ಬಟ್ಟೆ ತೊಳೆಯೋದಿತ್ತು, ತೊಳಿತಾ ಇದೆ ಈಗ. ಹಾಸ್ಟೆಲಿರೋ ಹುಡುಗರಿಗೆಲ್ಲ ಬೇಜಾರು ಏನಂದ್ರೆ ಗೈಸ್, ಅವ್ರ ಬಟ್ಟೆ ಅವರೇ ತೊಳಿಬೇಕಲ್ಲ, ಅದೇ ಅವ್ರಿಗೆ ಬೇಜಾರು ಗೈಸ್ ಒಂದೇ. ಆಮೇಲೆ ಬಂದ್ ರೂಮಲ್ಲಿ ನೋಡಿದ್ರಿ ಇವ್ ನಾಯಿ ಕಿತ್ತಾಡ್ತಾವ ಗೈಸ್. ಡಿಸ್ಕೌಂಟ್ ನೀನು ಮುಕ್ಕಳಾಗ ಹೊಡ್ಕೊಳ್ಳಿ, ನೀನು ಮುಕ್ಕಳಾಗ ಹೊಡ್ಕೊ. ಡಿಸ್ಕೌಂಟ್ ಅಂತೇಳಿ ನನಗೇನು ಹೊಡಾಕತ್ತೆ ಡಿಸ್ಕೌಂಟ್ ಅಂತೇಳಿ. ನಮ್ ಹುಡ್ಗ ಹೊರಗಡೆ ಊಟ ಕೊಡಿಸ್ತೀನಿ ಬಾ ಅಂದ ಗೈಸ್. ಅದಕ್ಕೆ ಹೋಗ್ತಾ ಇದೀವಿ ನಾವು 3 ಜನನು. ನಮ್ ಹುಡ್ಗ ಒಂದ್ ಚಾಲೆಂಜ್ ಮಾಡಿದೆ ಗೈಸ್, ಅದಕ್ಕೆ ಮುಟ್ಟಿದ್ರೆ ಒಂದ್ ಕಬಾಬ್ ಕೊಡಿಸ್ತೀನಿ ಅಂತ. ನಾನಂತೂ ಮುಟ್ಟೆ ಬಿಟ್ಟೆ ಗೈಸ್, ನಾವು ಗೊತ್ತಲ್ಲ. A few moments later. ಫೈನಲಿ ಕೊಡಿಸ್ದ ಗೈಸ್ ನಮ್ ಹುಡ್ಗ. ನಾನು ಅಲ್ಲೇ ತಿಂದ್ಬಿಟ್ಟಿದ್ರು, ಇವ್ರಿಬ್ರು ಇನ್ನ ತಿಂತಾನೆ ಇದ್ದ ಗೈಸ್. ನಾನು ಒಂದು ರೀಲ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ. No comments. No comments. ಅಷ್ಟೇ.